ಕನ್ನಡ ಸಾಹಿತ್ಯ ಪರಿಷತ್ನ ಸಿಬ್ಬಂದಿ ಕಳೆದ 4 ತಿಂಗಳಿನಿಂದಲೂ ಕೂಡ ಸ್ಯಾಲರಿ ಪಡ್ಕೊಳ್ತಾ ಇಲ್ಲ. ಅವರಿಗೆ ಸ್ಯಾಲರಿ ಬರ್ತಾ ಇಲ್ಲ. ಇವತ್ತು ಬರುತ್ತೆ ಸ್ಯಾಲರಿ, ನಾಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರು ಕಾಯ್ತಾ ಇದ್ದಾರೆ. ಸಂಕ್ರಾಂತಿ ಸಿಹಿ ಇಲ್ಲದಂತಾಗಿದೆ. ಸಾಹಿತ್ಯ ಪರಿಷತ್ನ ಸಿಬ್ಬಂದಿಗೆ 4 ತಿಂಗಳಿಂದ ವೇತನ ಬರ್ತಾ ಇಲ್ಲ. ಹಿಂದಿನ ಅಧ್ಯಕ್ಷರ ತಪ್ಪಿನಿಂದ ಈಗ 44 ಸಿಬ್ಬಂದಿಗೆ ಈ ಸಂಕಷ್ಟ ಎದುರಾಗಿದೆ. ಹಿಂದಿನ ಅಧ್ಯಕ್ಷರು ಸರ್ಕಾರದ ನಿಯಮವನ್ನು ಪಾಲಿಸಿಲ್ಲ ಅನ್ನುವಂಥ ಆರೋಪಕ್ಕೆ ಸಂಬಂಧಿಸಿದಂತೆ ಇದನ್ನು ಸರಿ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ. ಇದರ ಪರಿಣಾಮ ನೇರವಾಗಿ ತಟ್ತಾ ಇರೋದು ಸಿಬ್ಬಂದಿ ಮೇಲೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಿದೆ ರಾಜ್ಯ ಸರ್ಕಾರ. ಸುಮಾರು 52 ಲಕ್ಷ ರೂಪಾಯಿ ವೇತನ ಪಾವತಿ ಬಾಕಿ ಇದೆ 44 ಮಂದಿಗೆ. ಆಡಳಿತಾಧಿಕಾರಿ ನೇಮಕದ ಬಳಿಕ ಹಲವು ವಿಚಾರಗಳು ಬಯಲಾಗಿದೆ. ಇದಕ್ಕಾಗಿ ಆರ್ಥಿಕ ಶಿಸ್ತು ತರಬೇಕು ಅಂತ ಆಡಳಿತಾಧಿಕಾರಿ KM ಗಾಯತ್ರಿ ಮುಂದಾಗಿದ್ದಾರೆ. ಶೀಘ್ರವೇ ವೇತನ ಬಿಡುಗಡೆಯಾಗುತ್ತೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಆದರೆ ಸಿಬ್ಬಂದಿ ಮಾತ್ರ ವೇತನ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಎಂ ಪ್ರಕಾಶ್ ಮೂರ್ತಿ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಕಳೆದ 4 ತಿಂಗಳಿಂದ ಸಂಬಳ ಆಗಿಲ್ಲ. ಈ ರೀತಿ ಸಮಸ್ಯೆ ಮತ್ತಾವಾಗಲೂ ನಾವು ಕಂಡಿರಲಿಲ್ಲ. ಸೊ ಆರ್ಥಿಕ ನಷ್ಟ ಆಗಿದೆ ಅಥವಾ ಸಾಹಿತ್ಯ ಪರಿಷತ್ತಿನಲ್ಲಿ ಹಣ ಇಲ್ವಾ ಅಂತ? ಸರ್, ಇದು ಆರ್ಥಿಕ ನಷ್ಟ ಆಗಲಿಕ್ಕೆ ಯಾವುದೇ ಆರ್ಥಿಕ ವಹಿವಾಟಿನ ಸಂಸ್ಥೆ ಅಲ್ಲ. ಇದು ಒಂದು ಸಾಂಸ್ಕೃತಿಕ ನೆಲೆಯ ಸಂಸ್ಥೆ. ಹಾಗಾಗಿ ಇಲ್ಲಿ ವಹಿವಾಟು ಯಾವುದೂ ಇಲ್ಲ, ಲಾಭ ನಷ್ಟದ ವಹಿವಾಟಿಲ್ಲ. ಸರ್ಕಾರ ಅನುದಾನ ಕೊಡುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಿಂದನೂ ಅವತ್ತು ರಾಜಮನೆತನ ಅನುದಾನ ಕೊಡ್ತಾಯಿತ್ತು. ಈಗ ಸರ್ಕಾರ ಕೊಡ್ತಾ ಇದೆ. ಸಂಬಳಗಾರರಿಗೆ ಹಿಂದೆ ಇಲ್ಲ ಪದಾಧಿಕಾರಿಗಳಷ್ಟೇ ಕೆಲಸ ಮಾಡ್ತಾಯಿದ್ರು. ಆನಂತರದಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಇಲ್ಲಿ ಬಂದಿರತಕ್ಕಂಥ ಕೆಲವು ಅಲ್ಪ ಆದಾಯವನ್ನು ಈ ಸಿಬ್ಬಂದಿಗಳಿಗೂ ಕೊಟ್ಕೊಂಡು ಕೆಲಸ ಮಾಡಿಸ್ತಾಯಿದ್ರು. ಆದರೆ 1996ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ, ಸಾಶಿ ಮರುಳಯ್ಯನವರು ಅಂದಿನ ರಾಜ್ಯಾಧ್ಯಕ್ಷರು. ಆಗ 62 ಜನಗಳಿಗೆ ನೇಮಕಾತಿಗೆ ಒಂದು ಅನುಮತಿ ಕೊಡ್ತಾರೆ. ಆ ಅನುಮತಿ ಕೊಟ್ಟ ಸಂದರ್ಭದಲ್ಲಿ 47 ಜನ ಆವತ್ತು ಕೆಲಸ ಮಾಡ್ತಿರ್ತಾರೆ. ಅನುಮತಿ ಕೊಡೋದು 62 ಜನಕ್ಕೆ ಕೆಲವು ಷರತ್ತುಗಳೊಂದಿಗೆ ಅನುಮತಿಯನ್ನು ಕೊಡ್ತಾರೆ. ಸರ್ಕಾರ ನೀವು ಕಾಯಂ ಆಗಿ ನೌಕರನ್ನ ನೇಮಕ ಮಾಡ್ಕೊಳ್ಳಿ, ಕನ್ನಡದ ಕೆಲಸನ ಚೆನ್ನಾಗಿ ಮಾಡೋಕ್ಕೆ ಬೇಕಾಗುತ್ತೆ ಅಂತೇಳಿ ಅಂದಿನ ಅಧ್ಯಕ್ಷರ ಮನವಿ ಮೇರೆಗೆ ಒಂದು ಆದೇಶ ಕೊಡ್ತಾರೆ, ಷರತ್ತುಬದ್ಧವಾದಂಥ ಒಂದು ಆದೇಶ. ಅದರ ಅನುಗುಣವಾಗಿ ಆವತ್ತು ಕೆಲಸ ಮಾಡ್ತಿದ್ದಂಥ 47 ಜನಗಳನ್ನು ಕಾಯಂ ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ಒಂದು 9 ಜನ ನಿಘಂಟು ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ನಿಘಂಟು ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ 9 ಜನಕ್ಕೆ ಮಾತ್ರ ಆ ನಿಘಂಟು ಕೆಲಸ ಮುಗಿದ ಮೇಲೆ, ಕನ್ನಡದ ನಿಘಂಟುವಿನ ಕೆಲಸ ಪರಿಷ್ಕರಣೆಯ ಕೆಲಸ ಮುಗಿದ ಮೇಲೆ ಅವ್ರು ನಿವೃತ್ತರಾದಮೇಲೆ ಅವ್ರನ್ನ ಮತ್ತೆ ಮರುನೇಮಕಾತಿ ಮಾಡಲಿಕ್ಕೆ ಬೇಡ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿರುತ್ತೆ. ಅದರ ನಂತರ ಕೇವಲ 37-38 ಜನ ಮಾತ್ರ ಉಳ್ಕೊಳ್ತಾರೆ. ಈಗ ಆ 38-40 ಜನಗಳ ಪೈಕಿ ಕೇವಲ 2 ಮಾತ್ರ ಕಾಯಂ ನೌಕರರು ಉಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬ ನೌಕರರು ಈ ತಿಂಗಳು ಕೊನೆಯಲ್ಲ ಅಥವಾ ಮುಂದಿನ ತಿಂಗಳು ಏನೋ ನಿವೃತ್ತಿ ಆಗ್ತಾಯಿದ್ದಾರೆ. ಆ ಕಾಯಂ ನೌಕರರಿಗೆ ಇರ್ತಕ್ಕಂಥ 2ರಿಗೆ ಸಂಬಳಕ್ಕೆ ಏನು ಕೊರತೆ ಆಗಿಲ್ಲ, ಅವ್ರಿಗೆ ಸಂಬಳ ಕೊಟ್ಟಿದ್ದಾರೆ. ಆಡಳಿತಾಧಿಕಾರ ಬಂದದ್ದು 2025ರ ಈ ವರ್ಷ ಹಿಂದೆ 2025ರ ಅಕ್ಟೋಬರ್ 28ಕ್ಕೆ ಅವರು ಬರ್ತಾರೆ. ನವೆಂಬರಲ್ಲಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಸಿಬ್ಬಂದಿಗಳ ನೇಮಕಾತಿಗಾಗಿ, ಆ ಸಿಬ್ಬಂದಿಗಳಿಗೆ ವೇತನಕ್ಕೆ ಸರ್ಕಾರದ ಅನುಮೋದನೆ ಪಡ್ಕೊಳ್ಳೋಕ್ಕೆ. ಆಗ ಅಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಗೊತ್ತಾಗಿ ಹಣಕಾಸು ಇಲಾಖೆಗೆ ಅವರು ಕೆಲವು ಕ್ಲಾರಿಫಿಕೇಷನ್ಸ್ ಕೆಲವು ಮಾಹಿತಿಗಳನ್ನು ಕೇಳ್ತಾರೆ. ಆ ಮಾಹಿತಿಗಳನ್ನೆಲ್ಲ ಈಗ ಆಡಳಿತಾಧಿಕಾರಿಗಳು ಮಾಹಿತಿಗಳನ್ನೆಲ್ಲ ಹಣಕಾಸು ಇಲಾಖೆಗೆ ಒದಗಿಸಿದ್ದಾರೆ. ಬಹುಶಃ ಇನ್ನೊಂದು ವಾರದಲ್ಲಿ ಸಂಬಳ ಆಗೋ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.